ಆತ್ಮಗಳು 10 ದಿನದವರೆಗೂ ಕಾಯ್ತವಂತೆ, ಅಯ್ಯೋ ನಮ್ಮವ್ರು ಯಾರೋ ಬರ್ತಾರೆ ಅಂತ. ಬದುಕಿದ್ದಾಗ ಏನು ಆಸೆಯೋ ಸತ್ತ ಮೇಲೂ ಅಂಥದ್ದೊಂದು ಆಸೆ ಇರುತ್ತೆ, ನಮ್ಮವರು ಬರ್ತಾರೆ, ನಮಗೆ ನಮ್ಮ ಹೆಣವನ್ನು ನೋಡಲಿಕ್ಕೆ ಅಥವಾ ನಮ್ಮ ಕುರಿತಾಗ ಒಂದೆರಡು ಹನಿ ಕಣ್ಣೀರು ಹಾಕ್ಲಿಕ್ಕೆ ಬರ್ತಾರೆ, ನೋಡಲಿಕ್ಕೆ ಬರ್ತಾರೆ, ಹೀಗೆ ಕಾಯ್ತಾ ಆ ಆತ್ಮಗಳು ಕೂತಿರ್ತಾವೆ ಅಂತ. ಹಾಗೆ ಈ ಕುರುಕ್ಷೇತ್ರ ಯುದ್ಧದಲ್ಲಿ ಸತ್ತಂತಹ ಎಲ್ಲರಿಗೂ ಕೂಡ ಅಂಥದ್ದೇನೋ ಒಂದು ಶ್ರಾದ್ದವನ್ನು, ಧರ್ಮೋದಕವನ್ನು ಕೊಡಬೇಕಿರುತ್ತೆ. ಹಾಗಾಗಿ ದ್ರೌಪದಿ, ಪಾಂಡವರು, ಅಂದರೆ ಯಾರ್ಯಾರು ಬದುಕಿದ್ದಾರೆ ಯುದ್ಧದಲ್ಲಿ, ಯುದ್ಧ ಆದಮೇಲೆ ಯಾರ್ಯಾರು ಬದುಕಿದ್ದಾರೆ, ಅದು ಗಾಂಧಾರಿ ಇರ್ಬೋದು, ಧೃತರಾಷ್ಟ್ರ ಇರ್ಬೋದು, ಕುಂತಿ ಇರ್ಬೋದು, ಪಾಂಡವರು ಇರ್ಬೋದು, ಕೃಷ್ಣ, ದ್ರೌಪದಿಯನ್ನು ಯುದ್ಧ ಭೂಮಿಗೆ ಕರ್ಕೊಂಡು ಬರ್ತಾನೆ. ಯುದ್ಧ ಭೂಮಿ ಹೇಗಾಗಿದೆ, ಲಕ್ಷಾಂತರ ಹೆಣಗಳು, ಹೆಣದ ರಾಶಿ, ನಾಯಿ ನರಿಗಳೆಲ್ಲ ಹೆಣವನ್ನು ತಿಂತಾ ಇದ್ದಾವೆ. ಎಲ್ಲರೂ ಕೂಡ ಗಂಡನ ಕಳ್ಕೊಂಡಿದ್ದಾರೆ, ತಂದೆ ಕಳ್ಕೊಂಡಿದ್ದಾರೆ, ನಾನಾ ರೀತಿಯಲ್ಲಿ ಗೋಳು ನೋಡಲಿಕ್ಕಾಗಲ್ಲ. ಅಂತಹ ರಕ್ತದ ಮಡುವಿನಲ್ಲಿ, ಅಂದರೆ ನದಿ ಅರ್ಧಂಗೆ ರಕ್ತ ಹರಿತಾ ಇದೆ, ಅಷ್ಟು ಭಯಂಕರವಾದ ಯುದ್ಧ ಭೂಮಿಗೆ ದ್ರೌಪದಿಯನ್ನು ಕೃಷ್ಣ ಕರ್ಕೊಂಡು ಬರ್ತಾನೆ. ಈಗೊಂದು ಪ್ರಶ್ನೆ, ಅಲ್ಲ ಅಂಥ ಯುದ್ಧ ಭೂಮಿಗೆ ಒಂದು ಹೆಣ್ಣನ್ನು ಯಾಕೆ ಕರ್ಕೊಂಡು ಬಂದ ಕೃಷ್ಣ ಅಂತ. ಅದಕ್ಕೆ ಬಹಳ ಹಿಂದೆ ಕೃಷ್ಣ ಸಂಧಾನಕ್ಕೆ, ಅಂದರೆ ಅಥವಾ ದುರ್ಯೋಧನನನ್ನು ಅವರನ್ನೆಲ್ಲರನ್ನೂ ಹೇಗೋ ಕಡೆ ಪ್ರಯತ್ನ ಮಾಡಿ ಯುದ್ಧವನ್ನು ತಪ್ಪಿಸೋಣ ಅಂತ ಕೃಷ್ಣ ಸಂಧಾನಕ್ಕೆ ಹೊರಡೋ ಸಮಯದಲ್ಲಿ ಇನ್ನೇನು ಕೃಷ್ಣ ಹೊರಡಬೇಕು, ಆಗ ದ್ರೌಪದಿ ತನ್ನ ಬಿಚ್ಚಿದ ತಲೆಮುಡಿಯನ್ನು ಹಿಡಿದುಕೊಂಡು ಬಂದು ಕೃಷ್ಣನ ಮುಂದೆ ಹೇಳ್ತಾಳೆ, ರಾಜಸೂಯದ ಪವಿತ್ರ ತೀರ್ಥದಿಂದ ಅಭಿಷೇಕವಾಗಿದ್ದ ಈ ಕೂದಲನ್ನು ದುಷ್ಟ ದುಶ್ಯಾಸನ ಮುಟ್ಟಿ ಅಪವಿತ್ರಗೊಳಿಸಿದ್ದಾನೆ, ಇದರಿಂದ ನನಗಾದ ನೋವು ಎಷ್ಟು ಅಂತ ಗೊತ್ತಲ್ವ ಕೃಷ್ಣ. ಅಂದಮೇಲೆ ನೀನು ಹೋಗಿ ಸಂಧಾನ ಮಾಡಿ ಈ ಯುದ್ಧವನ್ನು ತಪ್ಪಿಸಬಹುದಾ? ಅಂದರೆ ದ್ರೌಪದಿ ಹೇಳ್ತಿದ್ದಾಳೆ, ಯುದ್ಧ ಆಗಬೇಕು, ನನ್ನನ್ನು ತುಂಬಿದ ಸಭೆಯಲ್ಲಿ ಅವಮಾನ ಮಾಡಿ ಒಂದು ಹೆಣ್ಣನ್ನು ಮಾನಭಂಗ ಮಾಡಿ ಅಥವಾ ಒಂದು ಹೆಣ್ಣನ್ನು ಬೆತ್ತಲೆಗೊಳಿಸುವ ಒಂದು ಪ್ರಯತ್ನ ಆ ತುಂಬಿದ ಸಭೆಯಲ್ಲಿ ಆಯ್ತಲ್ವಾ, ಅಂಥ ನೀಚರಿಗೆ ನೀನು ಸಂಧಾನ ಮಾಡಿ ಯುದ್ಧ ಬೇಡ ಅಂತ ನಿರ್ಧರಿಸೋದಾದರೆ ನೀನು ನನಗೆ ಕೊಟ್ಟ ನ್ಯಾಯ ಏನು ಕೃಷ್ಣ? ಇದು ದ್ರೌಪದಿಯ ಮಾತಾಗಿತ್ತು. ಅಲ್ಲ, ಕೃಷ್ಣ ಸಂಧಾನಕ್ಕೆ ಹೋಗ್ತಿದ್ದಾನೆ, ಹೋಗೋ ಉದ್ದೇಶ ಈ ಯುದ್ಧವನ್ನು ತಡೆಯೋದಾಗಿದೆ. ಆದರೆ ಇಲ್ಲಿ ದ್ರೌಪದಿ ಹೇಳ್ತಿದ್ದಾಳೆ, ಕೃಷ್ಣ ಹೀಗೆ ನನ್ನ ಮುಡಿಯನ್ನು ಮುಟ್ಟಿ ನನ್ನನ್ನು ಹೀನಾಯವಾಗಿ ನಡೆಸಿಕೊಂಡ ಇಂಥವರಿಗೆ ಯುದ್ಧದಲ್ಲಿ ಸಾವು ಬರಬೇಕು, ಆದರೆ ನೀನು ಯುದ್ಧ ಬೇಡ ಅಂತ ತಡೆಯೋಕೆ ಹೋಗ್ತಾ ಇದೆಯಾ, ಇದು ಯಾವ ನ್ಯಾಯ ಅನ್ನೋ ಅರ್ಥದಲ್ಲಿ ಆ ಬಿಚ್ಚಿದ ಮುಡಿ, ಅಂದರೆ ಯಾವ ದಿನ ಅವಳಿಗೆ ತುಂಬಿದ ಸಭೆಯಲ್ಲಿ ಅನ್ಯಾಯವಾಗಿತ್ತೋ ಅಥವಾ ಅವಳ ಮುಡಿಯನ್ನು ಹಿಡಿದು ದುಶ್ಯಾಸನ ತುಂಬಿದ ಸಭೆಗೆ ಕರ್ಕೊಂಡು ಬಂದು ಎಳೆದು ಬಿಸಾಕಿದ್ನೋ ಅಂದು ಅವಳು ನಿರ್ಧಾರ ಮಾಡ್ತಾಳೆ, ಈ ದುಶ್ಯಾಸನ ರಕ್ತದಿಂದ ನನ್ನ ಕೂದಲನ್ನು ನಾನು ಶುಚಿ ಮಾಡಿಕೊಳ್ತೀನಿ ಅಥವಾ ದುಶ್ಯಾಸನ ಸಾವನ್ನು ನೋಡೋವರೆಗೂ ನಾನು ಈ ಮುಡಿ ಕಟ್ಟೋದಿಲ್ಲ ಅಂತ. ಅಂದಮೇಲೆ ಕೃಷ್ಣ, ನೀನು ಈಗ ಹೋಗಿ ಕೃಷ್ಣ ಸಂಧಾನದ ಹೆಸರಲ್ಲಿ ಯುದ್ಧವನ್ನು ನಿಲ್ಲಿಸೋದಾದರೆ ನನಗವತ್ತಾದ ಅನ್ಯಾಯಕ್ಕೆ ಯಾರು ನ್ಯಾಯ ಕೊಡ್ತಾರೆ ಅಂತ. ಆದರೆ ನೋಡಿ, ಇದರ ಒಳಾರ್ಥವನ್ನು ಯಾರೋ ಗುರುಗಳು ಹೇಳ್ತಾ ಇದ್ರು, ಕೃಷ್ಣ ದ್ರೌಪದಿಗೂ ನ್ಯಾಯ ಕೊಡಬೇಕು. ದ್ರೌಪದಿ ಈಗ ಶಪಥ ಮಾಡಿಬಿಟ್ಟಿದ್ದಾಳೆ, ಈ ಯುದ್ಧ ಆಗಬೇಕು, ಆ ಯುದ್ಧದಲ್ಲಿ ನನಗೆ ಯಾರ್ಯಾರು ಅನ್ಯಾಯ ಮಾಡಿದ್ರು, ಅಂದರೆ ತೊಡೆ ತೋರಿಸಿ ಬಾಯಿಲು ಕುಳಿತುಕೋ ಅಂತ ಕರೆದ ದುರ್ಯೋಧನಿಂದ ಹಿಡಿದು 5 ಗಂಡಂದಿರನ್ನು ಕಟ್ಟಿಕೊಂಡ ಇಂಥವಳು ವೇಶ್ಯಲಾಗಿರ್ತಾಳೆ ಅಂತ ಕರೆದ ಕರ್ಣನಿಂದ ಹಿಡಿದು ಆ ಸಭೆಗೆ ಜುಟ್ಟಿಡಿದು ಎಳ್ಕೊಂಡು ಬಂದ ದುಶ್ಯಾಸನಿಂದ ಹಿಡಿದು ಆ ತುಂಬಿದ ಸಭೆಯಲ್ಲಿ ಒಂದು ಹೆಣ್ಣಿಗಾದ ಅವಮಾನವನ್ನು ಅಥವಾ ಅನ್ಯಾಯವನ್ನು ನೋಡಿಕೊಂಡು ನಕ್ಕ ಎಲ್ಲರೂ ಸಾಯಬೇಕು ಅಂತ ದ್ರೌಪದಿ ಬಯಸಿದ್ಲು. ಅಂಥ ಯುದ್ಧವನ್ನು ತಪ್ಪಿಸೋದಕ್ಕೆ ಕೃಷ್ಣ ಯಾಕೆ ಪ್ರಯತ್ನ ಪಟ್ಟ ಅಂದರೆ, ಕೃಷ್ಣನಿಗೂ ಗೊತ್ತಿತ್ತು ಮುಂದೆ ಅದು ಸಂಧಾನಕ್ಕೆ ಹೋದಾಗ ವಿದುರ ಹೇಳ್ತಾನೆ, ಕೃಷ್ಣ ಇವ್ರ ಮಾತು ಕೇಳೋಲ್ಲ, ದುರ್ಯೋಧನ ಅಥವಾ ಧೃತರಾಷ್ಟ್ರ, ಕರ್ಣ, ಶಕುನಿ ಇವರು ಎಲ್ಲರೂ ಹಾಳಾಗಿ ಹೋಗ್ಬಿಟ್ಟಿದ್ದಾರೆ, ಅವರು ಯುದ್ಧದಿಂದ ವಾಪಸ್ ಆ ನಿರ್ಧಾರವನ್ನು ವಾಪಸ್ ತಗೊಳ್ಳಲ್ಲ, ನೀನು ಯಾಕೆ ಸುಮ್ಮನೆ ಬಂದು ಪೊಳ್ಳಾಗ್ತೀಯ ಅಂದಾಗ ಕೃಷ್ಣ ಹೇಳ್ತಾನೆ, ವಿದುರ ನನಗೂ ಕೂಡ ಇವರು ಈ ಯುದ್ಧವನ್ನು ಮಾಡೋದನ್ನು ನಿಲ್ಲಿಸಲ್ಲ ಅಂತ ನನಗೂ ಗೊತ್ತು, ಆದರೆ ಮುಂದೊಂದು ದಿನ ಒಂದು ಮಾತು ಬರಬಾರ್ದು, ಅಲ್ಲ ಕೃಷ್ಣ ಪ್ರಯತ್ನ ಮಾಡಲಿಲ್ವಲ್ಲ ಈ ಯುದ್ಧವನ್ನು ತಡೆಯೋದಿಕ್ಕೆ ಅಂತ, ಆ ಕಾರಣಕ್ಕೆ ಸುಮ್ಮನೆ ನಾನೊಂದು ಪ್ರಯತ್ನ ಮಾಡ್ತಿದ್ದೀನಿ, ನನಗೂ ಗೊತ್ತು ಈ ಯುದ್ಧ ನಿಲ್ಲೋದಿಲ್ಲ ಅಂತ.
ದ್ರೌಪದಿ ಕೃಷ್ಣ ಸಂಧಾನಕ್ಕೆ ಹೋಗೋಕ್ಕಿಂತ ಮುಂಚೆ ಹೇಳ್ತಿದ್ದಾಳೆ, ಕೃಷ್ಣ ಹೀಗೆ ನನ್ನ ಮುಡಿಯನ್ನು ಎಳೆದು ನನಗೆ ಅವಮಾನಿಸಿದ ದುಶ್ಯಾಸನ ನನ್ನನ್ನು ಅಪವಿತ್ರ ಮಾಡಿದ್ದಾನೆ, ನನ್ನ ನೋವು ನಿನಗೆ ಅರ್ಥವಾಗಲ್ವಾ ಅಂದಾಗ ಕೃಷ್ಣ ಹೇಳ್ತಾನೆ, ದ್ರೌಪದಿ ಕಣ್ಣೀರು ಹೊರಿಸ್ಕೋ, ಯಾರ ಮೇಲೆ ಕೋಪಗೊಂಡು ನೀನು ಕಣ್ಣೀರು ಹಾಕ್ತಾ ಇದೆಯೋ ಅವರು ಈ ದುರಂತದ ಫಲವನ್ನು ಅನುಭವಿಸುವುದನ್ನು ನೀನು ನೋಡ್ತೀಯ ಅಂತ ಹೇಳಿ ದ್ರೌಪದಿಗೆ ಸಮಾಧಾನ ಮಾಡಿ ಅಲ್ಲಿಂದ ಕೃಷ್ಣ ಸಂಧಾನಕ್ಕೆ ಹೊರಡ್ತಾನೆ. ಕೃಷ್ಣ ಸಂಧಾನ ಅಂದರೆ ಯುದ್ಧ ನಿಶ್ಚಿತ ಅಂತ ಆಗ್ಬಿಟ್ಟಿರುತ್ತೆ ಪಾಂಡವರಿಗೂ ಕೌರವರಿಗೂ. ಆದರೆ ಕೌರವರ ಬಳಿ ಹೋಗಿ ಪಾಂಡವರ ಪೂರ್ಣ ರಾಜ್ಯವನ್ನು ಕೊಡ್ರಪ್ಪ ಅಂತ ಏನು ಕೇಳಲ್ಲ, ಕೇವಲ 5 ಗ್ರಾಮಗಳನ್ನು ಕೊಡ್ರಪ್ಪ, ಇನ್ನು ಮಿಕ್ಕಿದ್ದು ನೀವೇ ಮಡುಕೊಳ್ಳಿ, ಇನ್ನು 5 ಗ್ರಾಮವನ್ನು ಕೊಟ್ಟರೆ ಆ ಪಾಂಡವರ 5 ಜನ ಹೇಗೋ ಜೀವನ ಕಟ್ಟಿಕೊಳ್ತಾರೆ ಅಂತ ಕೇಳಲಿಕ್ಕೆ ಹೋಗಿರ್ತಾನೆ. ಅವರು ಅದಕ್ಕೂ ಒಪ್ಪೋದಿಲ್ಲ. ಆದರೆ ಮುಂದೆ ಯುದ್ಧವಾಗುತ್ತೆ. ಆ ಯುದ್ಧದಲ್ಲಿ ಈ ಕೌರವರು ನಾಶವಾಗಿ ಹೋಗುತ್ತಾರೆ. ಅಂಥ ಸಮಯದಲ್ಲಿ ಈ ದ್ರೌಪದಿಯನ್ನು ಯುದ್ಧ ಭೂಮಿಗೆ ಕರ್ಕೊಂಡು ಬರ್ತಾನೆ. ಯಾಕೆ ಕರ್ಕೊಂಡು ಬರ್ತಾನೆ ಅನ್ನೋದಕ್ಕೆ ಉತ್ತರ ಸಿಕ್ತು. ಯಾಕೆ? ಈ ಹಿಂದೆ ಮಾತು ಕೊಟ್ಟಿದ್ದ, ನಿನಗೆ ಯಾರ್ಯಾರು ಕಣ್ಣೀರು ಹಾಕ್ಸಿದ್ದಾರೋ ಅವರೆಲ್ಲರೂ ಕಣ್ಣೀರು ಹಾಕೋ ದಿನ ಬರುತ್ತೆ, ಧೈರ್ಯವಾಗಿರು ಅಂತ. ಈಗ ಯುದ್ಧ ಭೂಮಿಗೆ ಕರ್ಕೊಂಡು ಬಂದು ಕೃಷ್ಣ ದ್ರೌಪದಿಗೆ ರಣರಂಗವನ್ನು ತೋರಿಸಿ ಹೇಳ್ತಿದ್ದಾನೆ, ದ್ರೌಪದಿ ನೋಡು, ನಿನ್ನ ಕಣ್ಣೀರಿನ ಫಲವನ್ನು ನೋಡು. ಇದು ಭೀಮನ ಗದೆಯಿಂದಲೋ ಅಥವಾ ಅರ್ಜುನನ ಗಾಂಡೀವದಿಂದಲೋ ಆದ ಪ್ರತಿಫಲವಲ್ಲ, ಇದು ನಿನ್ನ ಕಣ್ಣೀರಿನ ಪ್ರತಿಫಲ. ಅರ್ಥಾತ್ ಯಾವಾಗ ಒಬ್ಬ ಪತಿವ್ರತೆ ಹೆಣ್ಣು ಕಣ್ಣೀರು ಹಾಕ್ತಾಳೋ ಅವಳಿಗೆ ಅನ್ಯಾಯವಾಗುತ್ತೋ, ಒಬ್ಬ ಪತಿವ್ರತೆಯ ಹೆಣ್ಣಿನ ಕಣ್ಣೀರಿಗಿರುವ ಶಕ್ತಿ ಈ ಪ್ರಪಂಚದ ಯಾವ ಆಯುಧಕ್ಕೂ ಇಲ್ಲ. ದ್ರೌಪದಿ ನೋಡು, ನಿನ್ನ ಕಣ್ಣೀರಿನ ಪ್ರತಿಫಲವನ್ನು ನೋಡು ಅಂತ ಕೃಷ್ಣ ದ್ರೌಪದಿಗೆ ತೋರಿಸ್ತಾ ಇದ್ದಾನೆ. ನೀವು ಇಲ್ಲಿಂದ ಅರ್ಥ ಮಾಡಿಕೊಳ್ಬೇಕು, ನಮ್ಮ ಮನೆಯಲ್ಲಿರೋ ಹೆಣ್ಮಕ್ಕಳು ಅಥವಾ ಸಮಾಜದಲ್ಲಿ ಯಾವುದೇ ಹೆಣ್ಮಕ್ಳಾಗಿರ್ಬೋದು, ನಮ್ಮ ಮನೆಯಲ್ಲಿ ನಮ್ಮ ಮಗಳೋ ನಮ್ಮ ಹೆಂಡತಿಯೋ ನಮ್ಮ ತಾಯಿಯೋ ಅಕ್ಕ ತಂಗಿದಿರೋ ಯಾರೇ ಆಗಿರ್ಬೋದು, ನಿಮ್ಮ ಕಾರಣಕ್ಕೆ ಕಣ್ಣೀರು ಹಾಕಬಾರ್ದು. ಇನ್ಯಾವುದೋ ಕಾರಣಕ್ಕೆ ಕಣ್ಣೀರು ಹಾಕಿದ್ರೂ ಕೂಡ ಅವರ ಕಣ್ಣೀರು ಒರೆಸಬೇಕು, ಆದರೆ ನೀವಿನ್ನೊಬ್ರಿಗೆ ಕಣ್ಣೀರು ತರಿಸಬಾರ್ದು. ದ್ರೌಪದಿಗೆ ಕಣ್ಣೀರು ಹಾಕಿಸಿದ ಇಡೀ ಕುರುಕುಲ ಸರ್ವನಾಶವಾಗೋಯಿತು. ಕೃಷ್ಣ ಕರೆದು ಹೇಳ್ತಿದ್ದಾನೆ, ದ್ರೌಪದಿ ಯಾವಾಗ ಲೋಕದಲ್ಲಿ ಒಬ್ಬ ಪತಿವ್ರತೆ ಹೆಣ್ಣು ಕಣ್ಣೀರು ಹಾಕುತ್ತಾಳೋ ಆ ಕಣ್ಣೀರಿಗಿರುವ ಶಕ್ತಿ ಜಗತ್ತಿನ ಯಾವ ಆಯುಧಕ್ಕೂ ಇಲ್ಲ ಅಂತ ನೋಡು. ನೀನು ಕಣ್ಣೀರು ಹಾಕಿದರ ಪ್ರತಿಫಲವನ್ನು ನೋಡು. ನೀನು ಯಾರ ಮೇಲೆ ಕೋಪ ಮಾಡಿಕೊಂಡು ಕಣ್ಣೀರು ಸುರಿಸಿದು ಅವತ್ತು, ಈಗ ನೋಡು ಅವರ ಸ್ಥಿತಿ ಏನಾಗಿದೆ. ಸತ್ತು ಬಿದ್ದಿರುವ ತಮ್ಮ ಗಂಡಂದಿರ ದೇಹದ ಮೇಲೆ ಬಿದ್ದು ಹೊರಳಾಡ್ತಿರುವುದನ್ನು ನೋಡು. ನಿನ್ನ ಕಣ್ಣೀರಿನ ಮತ್ತು ನಿನ್ನ ಕಣ್ಣೀರಿನಿಂದ ಜಾಗೃತವಾದ ಭೀಮನ ಗದೆಯ ಪ್ರಹಾರದ ಫಲವನ್ನು ನೋಡು. ಭೀಮನ ಗದೆಯಿಂದ ಮುರಿದ ತೊಡೆ, ಒಡೆದ ಎದೆಯನ್ನು ನೋಡು. ಹೀಗೆ ದ್ರೌಪದಿಗೆ ಆ ರಣಭೀಕರವಾದ ಯುದ್ಧದ ಆ ಸ್ಥಿತಿಯನ್ನು ಕೃಷ್ಣ ಹೇಳ್ತಾ ಇದ್ದಾನೆ. ಎಂಥ ಅದ್ಭುತವಾದ ಜೀವನ ಪಾಠ ಇದು. ಇವತ್ತು ನೀವು ಯೋಚನೆ ಮಾಡಿ, ಹೆಣ್ಣಿನ ವಿಚಾರದಲ್ಲಿ ಮಾತ್ರವಲ್ಲ, ಇಲ್ಲಿ ಹೆಣ್ಣು ಅಂದರೆ ಹಂಗಾದ್ರೆ ಗಂಡಿಗೆ ನೋವು ಕೊಡಬಹುದಾ? ಗಂಡಿಗೂ ನೋವು ಕೊಡೋಂಗಿಲ್ಲ. ಭಗವಂತನ ಸೃಷ್ಟಿಯೋ ಹೆಣ್ಣು ಹೇಗೋ ಗಂಡು ಹಾಗೆ ಅಲ್ವೇ? ಅದರಲ್ಲೂ ಹೆಣ್ಣು ಅಬಲೆ. ಅವಳು ಜಗತ್ತಿನ ಮೂಲ, ಸೃಷ್ಟಿಯ ಮೂಲವನ್ನೇ ನೀವು ಕೆಣಕಿದ್ರೆ ಸೃಷ್ಟಿ ಹೇಗೆ ಉಳಿಯೋಕೆ ಸಾಧ್ಯ ಅಲ್ವಾ? ಈಗ ಒಂದು ಮರದ ಬೇರು, ರೆಂಬೆ ಕೊಂಬೆ ಕಡ್ದು ಹಾಕಿದ್ರೆ ಮರ ಇನ್ನೂ ಚಿಗುರಬಹುದು, ಬೇರ್ನೆ ಕಿತ್ತಾಕಿದ್ರೆ ಮರದ ಅಸ್ತಿತ್ವ ಎಲ್ಲಿರ್ಲಿಕ್ಕೆ ಸಾಧ್ಯ? ಹಾಗೆ ಒಂದು ಹೆಣ್ಣಿಗೆ ಅನ್ಯಾಯವಾದಾಗ ಭಗವಂತ ಅವತಾರ ಎತ್ತಿ ಬರ್ತಾನೆ. ಹೆಣ್ಣಿಗೆ ಮಾತ್ರ ಅಲ್ಲ, ಯಾರಿಗೂ ಅನ್ಯಾಯ ಆಗಬಾರ್ದು. ಪ್ರಹ್ಲಾದನಿಗೆ ಆಗ್ತಿದ್ದ ಅನ್ಯಾಯವನ್ನು ನೋಡೋಕ್ಕಾಗದೆ ನರಸಿಂಹ ಅವತಾರವಾಯಿತು. ಪ್ರಹ್ಲಾದ ಹೆಣ್ಣ? ಇಲ್ಲ, ಆತ ಗಂಡು. ಹೆಣ್ಣು ಗಂಡು ಅನ್ನೋದು ವಿಚಾರ ಅಲ್ಲ. ಅದರಲ್ಲೂ ಈ ದ್ರೌಪದಿ ಪತಿವ್ರತೆ, ಆಕೆ ತನ್ನ ಪಾಲಿಗೆ ಏನು ಕರ್ಮ ಬಂತೋ, ಒಬ್ಬ ಗಂಡನೋ 5 ಗಂಡರೋ ಏನೋ ಹಣೆ ಬರಂಗಾಯಿತು, ಅದಕ್ಕೆ ಅವಳು ಲಾಯಲ್ ಆಗಿದ್ಲು, ನಿಯತ್ತಾಗಿದ್ಲು. ಆ ಕಾರಣಕ್ಕೆ ಕೃಷ್ಣ ಭಕ್ತಿಯನ್ನು ಮಾಡ್ತಾ ಇದ್ಲು, ಭಗವಂತ ಭಕ್ತನಾಗಿದ್ಲು. ಹಾಗಾಗಿ ಅವಳ ಕಣ್ಣೀರಿಗೆ ಭಗವಂತನೇ ಸಾಕ್ಷಾತ್ ನಿಂತು ಉತ್ತರ ಕೊಡಿಸ್ದ. ನಿಮ್ಮ ಕಣ್ಣೀರಿಗೂ ಉತ್ತರ ಕೊಡಿಸ್ತಾನೆ, ಆದರೆ ನಿಮ್ಮಲ್ಲಂಥದ್ದೊಂದು ಪವಿತ್ರತೆ ಇರಬೇಕು, ನಿಮ್ಮಲ್ಲಂಥದ್ದೊಂದು ಭಗವತ್ ಭಕ್ತಿ ಇರಬೇಕು, ನಿಮ್ಮಲ್ಲಂಥದ್ದೊಂದು ಧರ್ಮಶ್ರದ್ಧೆ ಇರಬೇಕು, ನಿಯತ್ತಿರಬೇಕು. ಆಗ ಭಗವಂತ ನಮ್ಮ ಕಣ್ಣೀರಿಗೂ ಉತ್ತರವನ್ನು ಕೊಡಿಸ್ತಾನೆ. ಈಗ
ದ್ರೌಪದಿಯನ್ನು ಕರ್ಕೊಂಡು ಬಂದು ತೋರಿಸ್ತಾ ಇದ್ದಾನೆ. ನೋಡವ, ನಿನ್ನ ಕಣ್ಣೀರಿನ ಪ್ರತಿಫಲ. ಯಾರು ನಿನ್ನ ಕಣ್ಣೀರು ಹಾಕ್ಸಿದ್ರೋ ಅವರೆಲ್ಲರೂ ಸತ್ತು ಬಿದ್ದಿದ್ದಾರೆ. ಅವರ ಹೆಂಡತಿದಿರು ಆ ಗಂಡಂದಿರ ಹೆಣದ ಮೇಲೆ ಬಿದ್ದು ಅಳ್ತಾ ಇದ್ದಾರೆ ನೋಡು. ಇಷ್ಟೆಲ್ಲ ಆದಮೇಲೆ ನೋಡಿ, ಸಾಮಾನ್ಯವಾಗಿ ಇದು ಮಹಾಭಾರತದಲ್ಲಿ ಬರ್ತಕ್ಕಂತಹ ಮಾತು. ಯಾರೇ ಸತ್ತರೂ ಕೂಡ, ಅಂದರೆ ಸತ್ತ ಜೀವಗಳು 10ನೇ ದಿನ ತಮ್ಮ ಬಂಧುಗಳು ಬಂದು ತಮಗೆ ದಶಾಂಜಲಿಗೆ, ಅಂದರೆ ಈಗ ಜಲಾಂಜಲಿಯನ್ನು ನೀಡೋದು ಒಂದು ರೂಢಿ, ಅಂದರೆ ಈ ತಿಥಿ ಮಾಡ್ತಾರಲ್ಲ. ಇಲ್ಲಿ ಸತ್ತವರು ಆ ತಿಥಿ ಮಾಡೋವರೆಗೂ 10 ದಿನದವರೆಗೂ, 11-13 ದಿನದವರೆಗೂ ನಮ್ಮವರು ನಮಗೆ ಬಂದು ದಶಾಂಜಲಿ ಅಂದರೆ 10ನೇ ದಿನ ನೀಡುವ ಜಲಾಂಜಲಿಯನ್ನು ದಶಾಂಜಲಿ ಅಂತ ಕರೀತಾರೆ. ಅಂದರೆ ಆ ತಿಥಿಗೆ ನಮ್ಮವರು ಬರ್ತಾರೆ. ಹೀಗೆ ಸತ್ತ ದಿನದಿಂದ 10ನೇ ದಿನದವರೆಗೂ ಆ ಸತ್ತ ಆತ್ಮಗಳು ಅಲ್ಲೇ ಇರ್ತವೆ. ಯಾಕೆ? ಈಗ ನಾವು ಸತ್ತು ಹೋದ ಮೇಲೆ ಯಾರ್ಯಾರು ಬಂದರು ಅಂತ. ಇದು ಸರಿನಾ ತಪ್ಪ ಅಥವಾ ಹೌದಾ ಇಲ್ವಾ ಇದನ್ನು ಸೈಡಿಗೆ ಇಟ್ಬಿಡೋಣ. ಆದರೆ ಇಲ್ಲೊಂದು ವಿಶೇಷವಾದ ಅರ್ಥ ಇದೆ, ಅದನ್ನ ಆಮೇಲೆ ಹೇಳ್ತೀನಿ. ಆದರೆ ಮಹಾಭಾರತದಲ್ಲಿ ಹೇಳುತ್ತಿದ್ದಾರೆ ಅಥವಾ ಭಾಗವತದಲ್ಲಿ ಹೇಳುತ್ತಿದ್ದಾರೆ, ಸತ್ತ ಜೀವಗಳು 10ನೇ ದಿನ ತಮ್ಮ ಬಂಧುಗಳು ಬಂದು ದಶಾಂಜಲಿಯನ್ನು ಕೊಡ್ತಾರಲ್ಲ, ಅದನ್ನು ನೋಡಲಿಕ್ಕೆ ಅಥವಾ ಅವರನ್ನು ನೋಡಲಿಕ್ಕೆ ಕಾದು ಕುಳಿತಿರ್ತಾವಂತೆ 10ನೇ ದಿನದವರೆಗೂ. ಅಂದರೆ ಇದರ ಅರ್ಥ ಆ ಸತ್ತಿರೋ ಆತ್ಮಗಳು ಹಸಿವು ಬಾಯಾರಿಕೆಯಿಂದ ಇರ್ತವೆ ಅಂತಲ್ಲ. ಸತ್ತಿರೋರ್ಗೆ ಅದೆಲ್ಲ ಯಾಕೆ ಬೇಕು? ಆದರೆ ಸಾಮಾನ್ಯವಾಗಿ ನಿಜವಾದ ಬಂಧುಗಳು ಅಂದರೆ ಯಾರು ತಮ್ಮ ಆಪತ್ತಿನ ಸಮಯದಲ್ಲಿ ಬಂದು ನೋಡ್ತಾರೋ ಅವರೇ ನಮ್ಮ ಬಂಧುಗಳು. ಹಾಗೆ ಸತ್ತ ಜೀವಗಳಿಗೂ ಸಹ ತಮ್ಮ ಆತ್ಮೀಯರನ್ನು ನೋಡೋ ಆಸೆ ಇರುತ್ತಂತೆ. ಅವು 10ನೇ ದಿನ ಯಾರ್ಯಾರು ಬರ್ತಾರೆ, ಯಾರ್ಯಾರು ಬಂದು ನಮಗೆ ಶ್ರಾದ್ದವನ್ನು ಅಥವಾ ಧರ್ಮೋದಕವನ್ನು ಕೊಡ್ತಾರೆ ಅಂತ ನೋಡೋದಕ್ಕೆ ಕಾಯ್ತಾ ಕುಳಿತಿರ್ತವಂತೆ ಆತ್ಮಗಳು. ಹಾಗಾಗಿ ತಮ್ಮವರು ಧರ್ಮೋದಕ ಕೊಡಬೇಕು ಅಂತ ಬಯಸುವ ಬಂಧುಗಳಿಗೆ, ಅಂದರೆ ಅಯ್ಯೋ ನಮ್ಮವ್ರು ಸತ್ತೋಗ್ಬಿಟ್ಟಿದ್ದಾರಪ್ಪ, ಅವ್ರ ತಿಥಿಗೆ ಹೋಗಬೇಕು. ನೀವು ಎಷ್ಟೋ ಸಾರಿ ನೋಡಿ, ಏನು ಕೆಲಸ ಇದ್ದರೂ ಕೂಡ ಮಣ್ಣಿಗೆ ಅಥವಾ ತಿಥಿಗೆ, ಮಣ್ಣಿಗೆ ಬಹಳ ಮುಖ್ಯವಾಗಿ, ಅಯ್ಯೋ ಸತ್ತಿದ್ದಾರಂಪ, ಹೋಗ್ಬೇಕಪ್ಪ, ಅವ್ರ ಮುಖ ನೋಡಬೇಕಪ್ಪ. ಆತ್ಮಗಳು 10 ದಿನದವರೆಗೂ ಕಾಯ್ತವಂತೆ, ಅಯ್ಯೋ ನಮ್ಮವ್ರು ಯಾರೋ ಬರ್ತಾರೆ ಅಂತ. ಬದುಕಿದ್ದಾಗ ಏನು ಆಸೆಯೋ ಸತ್ತ ಮೇಲೂ ಅಂಥದ್ದೊಂದು ಆಸೆ ಇರುತ್ತೆ. ನಮ್ಮವರು ಬರ್ತಾರೆ, ನಮಗೆ ನಮ್ಮ ಹೆಣವನ್ನು ನೋಡಲಿಕ್ಕೆ ಅಥವಾ ನಮ್ಮ ಕುರಿತಾಗ ಒಂದೆರಡು ಹನಿ ಕಣ್ಣೀರು ಹಾಕಲಿಕ್ಕೆ ಬರ್ತಾರೆ, ನೋಡಲಿಕ್ಕೆ ಬರ್ತಾರೆ. ಹೀಗೆ ಕಾಯ್ತಾ ಆ ಆತ್ಮಗಳು ಕೂತಿರ್ತವೆ ಅಂತ. ಹಾಗೆ ಈ ಕುರುಕ್ಷೇತ್ರ ಯುದ್ಧದಲ್ಲಿ ಸತ್ತಂತಹ ಎಲ್ಲರಿಗೂ ಕೂಡ ಅಂಥದ್ದೇನೋ ಒಂದು ಶ್ರಾದ್ದವನ್ನು ಧರ್ಮೋದಕವನ್ನು ಕೊಡಬೇಕಿರುತ್ತೆ. ಹಾಗಾಗಿ ದ್ರೌಪದಿ, ಪಾಂಡವರು, ಅಂದರೆ ಯಾರ್ಯಾರು ಬದುಕಿದ್ದಾರೆ ಯುದ್ಧದಲ್ಲಿ, ಯುದ್ಧ ಆದಮೇಲೆ ಯಾರ್ಯಾರು ಬದುಕಿದ್ದಾರೆ, ಅದು ಗಾಂಧಾರಿ ಇರ್ಬೋದು, ಧೃತರಾಷ್ಟ್ರ ಇರ್ಬೋದು, ಕುಂತಿ ಇರ್ಬೋದು, ಪಾಂಡವರು ಇರ್ಬೋದು, ಕೃಷ್ಣ, ಪರಶುರಾಮರಿಂದ ಹಿಡಿದು ವೇದವ್ಯಾಸರಿಂದ ಹಿಡಿದು ಸಾತ್ಯಕಿಯಿಂದ ಹಿಡಿದು ಅನೇಕ ಯಾದವರು, ಅನೇಕ ಜನರೆಲ್ಲ ಪುರಜನರು ಈ ಯುದ್ಧದಲ್ಲಿ ಸತ್ತಿರ್ತಕ್ಕಂಥ ಎಲ್ಲರಿಗೂ ಕಡೆಯ ಅಂತ್ಯ ಸಂಸ್ಕಾರವನ್ನು ಮಾಡಲಿಕ್ಕೆ ಗಂಗಾ ನದಿಯ ಬಳಿ ಬರ್ತಾರೆ. ಅಲ್ಲಿ ಈಗ ನೀವು ಒಂದೊಂದನ್ನು ಗಮನಿಸಬೇಕು. ಇಲ್ಲಿ ವಿಶೇಷವಾದ ಅರ್ಥ ಇದೆ. ನಮ್ಮವ್ರು ಯಾರಾದರೂ ಸತ್ತಾಗ ಮಾತ್ರ ಅಲ್ಲ, ಬದುಕಿದ್ದಾಗಲೂ ಅವ್ರ ಕಷ್ಟ ಸುಖಕ್ಕೆ ಭಾಗಿಯಾಗಬೇಕು. ಅದರಲ್ಲೂ ಸತ್ತಾಗ ಮಣ್ಣಿಗೆ ಹೋಗಬೇಕು, ಒಂದಿಡೀ ಮಣ್ಣು ಹಾಕಬೇಕು, ಅವ್ರ ಕುರಿತಾಗಿ ಸಾಧ್ಯವಾದರೂ ಒಂದೆರಡು ಮಾತಾಡಬೇಕು. ಮಣ್ಣಿಗೆ ಹೋಗೋಕ್ಕಾಗಲಿಲ್ವಾ, ತಿಥಿಗಾದರೂ ಹೋಗಬೇಕು. ಇದು ನಮ್ಮ ಹಿರಿಯರು ಹೇಳ್ತಾರೆ. ಇದು ಮೂಢನಂಬಿಕೆ ಅದು ಇದು ಅಂತ ಅಂದ್ಕೊಳ್ಳೋಕೆ ಹೋಗಬೇಡಿ. ಎಲ್ಲದಕ್ಕೂ ಒಂದು ಮಹತ್ವ ಇದೆ, ಎಲ್ಲದಕ್ಕೂ ಒಂದು ಶಕ್ತಿ ಇದೆ. ಬದುಕಿದ್ದಾಗ ನಾನು ಒಂದು ಫೋನ್ ಮಾಡಿ ಚೆನ್ನಾಗಿದ್ದೀರನಪ್ಪ, ಹೇಗಿದ್ದೀರಾ, ಏನು ಕತೆ, ಮಕ್ಕಳು ಮರಿ ಚೆನ್ನಾಗವರ, ಏನು ನಡೀತಾ ಇದೆ, ಹಿಂಗೊಂಚೂರು ವಿಚಾರಿಸೋದು ಎಷ್ಟು ಮುಖ್ಯವೋ, ಸತ್ತ ಮೇಲೂ ಕೂಡ ನೀವು ಹಾರ ಹಾಕದೆ ಹೋದರೂ ಪರವಾಗಿಲ್ಲ, ಹೋಗಿ ಅವ್ರ ಮುಖ ನೋಡಬೇಕು. ಯಾಕಂದರೆ ನೀವು ಹೋಗಿದ್ದನ್ನು ಆ ಆತ್ಮಗಳೂ ನೋಡ್ತವೆ ಅಂತ ಭಾಗವತ ಹೇಳುತ್ತೆ. ಯಾರ್ಯಾರು ಬಂದಿದ್ದರು, ಅಯ್ಯೋ ನಾವಿಷ್ಟೆಲ್ಲ ನಂಬಿಕೊಂಡಿದ್ದೋ ಅಥವಾ ನಾನಿಷ್ಟು ಪ್ರೀತಿಸಿದ್ದೆ ಅವರನ್ನು, ಅವ್ರು ನನ್ನ ಹೆಣ ನೋಡ್ಲಿಕ್ಕೆ ಬರಲೇ ಇಲ್ವಲ್ಲ ಅಂತ ದುಃಖ ಪಡ್ತವಂಥವು. ಅಂದರೆ ಮಣ್ಣಿಗೂ ಬರಲಿಲ್ಲ, ತಿಥಿಗೂ ಬರಲಿಲ್ಲ, ದುಃಖ ಪಡ್ತವಂಥವು. ಹಾಗಾಗಿ ಯಾರಾದರೂ ನಿಮ್ಮವರು ಸತ್ತಾಗ ನಿಮ್ಮನ್ನವರು ಮಾತಾಡಿಸಿದ್ರು, ನಿಮ್ಮನ್ನವರು ಸ್ವಲ್ಪ ಹಚ್ಕೊಂಡಿದ್ರು, ನಿಮ್ಮನ್ನವರು ಪ್ರೀತಿಸಿದ್ರು ಅಥವಾ ನಿಮ್ಮನ್ನವರು ಸ್ವಲ್ಪ ಆತ್ಮೀಯವಾಗಿ ಕಂಡಿದ್ರು, ಹೋಗಬೇಕು ಅಂತ ಅಲ್ವಾ? ಹಾಗೆ ಆ
ಮಹಾಭಾರತದ ಯುದ್ಧದಲ್ಲಿ ಸತ್ತಂತಹ ಎಲ್ಲರಿಗೂ ಧರ್ಮೋದಕ ಅಂದರೆ ಆ ಕಡೆಯ ಸಮಯದಲ್ಲಿ ಅಂದರೆ ಎಲ್ಲರಿಗೂ ಒಂದು ಮುಕ್ತಿ ಕರುಣಿಸೋದು. ಸತ್ತು ಬಿದ್ದಿದ್ದಾರೆ ಅವರೆಲ್ಲರಿಗೂ ಕೂಡ, ಅವರು ಯುದ್ಧದಲ್ಲಿ ಸತ್ತಿದ್ದಾರೆ ಹೌದು, ಆದರೆ ಅವರವರಿಗೆ ಸಂಬಂಧಪಟ್ಟವರು ಹೋಗಿ ಆ ದೇಹಗಳನ್ನ ಎತ್ತುಕೊಂಡು ಅವ್ರನ್ನ ಮಣ್ಣು ಮಾಡಿಯೋ ಅಥವಾ ಅವರಿಗೆ ಒಂದು ಅಂತಿಮವಾಗಿ ಮುಕ್ತಿ ಕೊಡುವ ಅಥವಾ ಶ್ರಾದ್ದ ಕಾರ್ಯಗಳನ್ನು ಮಾಡುವ ಪ್ರಯತ್ನವನ್ನು ಮಾಡುತ್ತಿದ್ದಾರೆ. ಅಂದರೆ ಗಂಗಾ ನದಿಯಲ್ಲಿ ಎಲ್ಲರೂ ಕೂಡ ಯುದ್ಧ ಭೂಮಿಯಲ್ಲಿ ಯುದ್ಧದ ನಂತರ ಯಾರ್ಯಾರು ಉಳಿದಿದ್ರೋ ಅವರೆಲ್ಲರೂ ಹೋಗ್ತಾರೆ ಗಂಗಾ ನದಿಯ ಬಳಿ, ಸತ್ತವರ ಹೆಸರನ್ನು ಹೇಳಿ ಧರ್ಮೋದಕವನ್ನು ಕೊಟ್ಟು ಸತ್ತ ವ್ಯಕ್ತಿಯನ್ನು ನೆನಪಿಸಿಕೊಂಡು ಕಣ್ಣೀರು ಸುರಿಸ್ತಾರೆ. ನಂತರ ಭಗವಂತನ ಪಾದದ ಧೂಳಿನಿಂದ ಪವಿತ್ರವಾದ ನೀರಿನಲ್ಲಿ ಅಂದರೆ ಗಂಗೆ, ಭಗವಂತನ ಪಾದದ ಧೂಳಿನಿಂದ ಪವಿತ್ರವಾದ ನೀರಿನಲ್ಲಿ ಮಿಂದು ಸೂತಕದಿಂದ ಮುಕ್ತರಾಗಿ ಹೊರಬಂದು ನಗರವನ್ನು ಪ್ರವೇಶ ಮಾಡ್ತಾರೆ. ಗಂಗಾ ನದಿಗೆ ಹೋಗಿ ಅಲ್ಲಿ ಅಸ್ಥಿಯನ್ನು ಬಿಟ್ಟು ಅವರೆಲ್ಲರಿಗೂ ಮುಕ್ತಿ ಸಿಗಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡಿ ಒಂದೆರಡು ಹನಿ ಕಣ್ಣೀರು ಹಾಕಿ ನಗರದ ಕಡೆ ಬರ್ತಾರೆ. ಸತ್ತವ್ರ ಹಿಂದೆ ಯಾರೂ ಹೋಗಲ್ವೇ? ಗಂಡನೇ ಇರ್ಬೋದು, ಹೆಂಡತಿನೇ ಇರ್ಬೋದು, ಬಂಧು ಬಾಂಧವರು ಇರ್ಬೋದು, ಹೆತ್ತ ಮಕ್ಕಳೇ ಇರ್ಬೋದು, ಯಾರೇ ಇರ್ಬೋದು, ಯಾರು ಕೂಡ ಸತ್ತವರಿಂದ ಯಾರೂ ಹೋಗೋದಿಲ್ಲ. ಒಂದೆರಡು ಹನಿ ಕಣ್ಣೀರು ಸುರಿಸ್ಬೋದು, ಆಮೇಲೆ ಮತ್ತೆ ಎಲ್ಲ ಮನೆ ಕಡೆ ಅಯ್ಯೋ ಬಂದೇ ಬರ್ತಾರೆ, ಯಾರಿಗೂ ಇರಲ್ಲ. ಇದೇ ಇಲ್ಲೂ ಆಗುತ್ತಾ ಇದೆ. ಕುರುಕ್ಷೇತ್ರದಲ್ಲಿ ಸತ್ತಂತಹ ಎಲ್ಲರ ಕುರಿತಾಗಿ ಅವರ ಸಂಬಂಧಿಕರು, ಅವರ ಹೆಂಡತಿ, ಅವರ ತಂದೆ ತಾಯಿ, ಮಕ್ಕಳು ಎಲ್ಲರೂ ಕೂಡ ಬಡ್ಕೋತಾ ಇದ್ದಾರೆ, ಅಳ್ತಾ ಇದ್ದಾರೆ, ಕಣ್ಣೀರು ಹಾಕ್ತಿದ್ದಾರೆ. ಆದರೆ ಎಲ್ಲ ಶ್ರಾದ್ದ ಕಾರ್ಯಗಳು ಮುಗಿದ ಮೇಲೆ ನಗರದ ಕಡೆ ಬರ್ತಿದ್ದಾರೆ. ಅಲ್ಲೊಂದು ಮಾತಿದೆ, ಅಂದರೆ ಭಗವಂತನ ಪಾದದ ಧೂಳಿನಿಂದ ಪವಿತ್ರವಾದ ನೀರಿನಲ್ಲಿ ಮಿಂದು ಸೂತಕದಿಂದ ಪಾರಾದರು ಅಥವಾ ಸೂತಕದ ಮುಕ್ತರಾದರು. ಇಲ್ಲಿ ಭಗವಂತನ ಪಾದದ ಧೂಳು ಅಂದ್ರೇನು ನೋಡಿ, ಇದನ್ನು ಬಹಳ ವಿಶೇಷವಾಗಿ ಹೇಳ್ತಾರೆ. ಭಗವಂತನ ಪಾದದ ಕಿರುಬೆರಳಿನ ತುದಿಯಲ್ಲಿ, ಅಂದರೆ ಭಗವಂತನ ಪಾದ, ಆ ಪಾದದ ಕಿರುಬೆರಳು, ಅದರ ತುದಿಯಲ್ಲಿ ಅಂದರೆ ಆ ಕಿರುಬೆರಳಿನ ಆ ಮಧ್ಯದಲ್ಲಿ ಸಿಕ್ಕಿಕೊಂಡಿರುವ ಸಣ್ಣ ಕಣ ಈ ಬ್ರಹ್ಮಾಂಡ ಅಂತ. ನಮ್ಮ ದೃಷ್ಟಿಯಲ್ಲಿ ಬ್ರಹ್ಮಾಂಡ ಎಷ್ಟು ದೊಡ್ಡದು ಅಂದರೆ ವರ್ಣಿಸೋಕೆ ಆಗಲ್ಲ. ಆದರೆ ಹಿರಿಯರು ಹೇಳ್ತಾರೆ ಅಥವಾ ಪುರಾಣಗಳು, ಶಾಸ್ತ್ರಗಳು ಹೇಳ್ತಾವೆ, ಇಡೀ ಬ್ರಹ್ಮಾಂಡ ಎಷ್ಟು ಚಿಕ್ಕದಿದೆ ಅಂದರೆ ಭಗವಂತನ ಪಾದದ ಕಿರು ಬೆರಳಿನ ತುದಿಯಲ್ಲಿ ಸಿಕ್ಕಿಕೊಂಡಿರುವ ಒಂದು ಧೂಳಿನ ಕಣವಿದ್ದಂತೆ ಈ ಬ್ರಹ್ಮಾಂಡ. ಇಡೀ ಬ್ರಹ್ಮಾಂಡ ಒಂದು ಧೂಳಿನ ಕಣ ಇದ್ದಂತೆ ಅನ್ನುವುದಾದರೆ ಭಗವಂತನ ಸೃಷ್ಟಿಯಲ್ಲಿ ಇನ್ನು ಹೇಗಿರುವುದು ಭಗವಂತ ಅಂತ. ಈ ರೀತಿಯಲ್ಲಿ ಧೂಳಿನ ಕಣದಂತಿರುವ ಲೋಕಗಳನ್ನು ಪಾವನಗೊಳಿಸುವವಳು ಗಂಗೆ. ಹೀಗೆ ಗಂಗಾ ನದಿಯಲ್ಲಿ ಆ ಧರ್ಮೋದಕವನ್ನು ಕೊಟ್ಟು ಎಲ್ಲರೂ ಉತ್ತರ ಕ್ರಿಯೆಗಳನ್ನು ಮುಗಿಸಿ ನಗರದ ಕಡೆ ಬರ್ತಿದ್ದಾರೆ. ಈ ಸಮಯದಲ್ಲಿ ಧೃತರಾಷ್ಟ್ರ, ಗಾಂಧಾರಿ, ಕುಂತಿ, ದ್ರೌಪದಿ ಎಲ್ಲರೂ ಕೂಡ ಮಕ್ಕಳನ್ನು ಕಳ್ಕೊಂಡಿದ್ದಾರೆ ಅಲ್ವಾ. ಕುಂತಿ ಸಂಬಂಧಿಕರನ್ನು ಕಳ್ಕೊಂಡಿದ್ದಾಳೆ ಅಲ್ವಾ, ಮೊಮ್ಮಕ್ಕಳನ್ನು ಕಳ್ಕೊಂಡಿದ್ದಾಳೆ. ದ್ರೌಪದಿ ಮಕ್ಕಳನ್ನು ಕಳ್ಕೊಂಡಿದ್ದಾಳೆ. ಗಾಂಧಾರಿಯದ್ದಂತೂ ಆ ನೋವು ಕೇಳಲಿಕ್ಕೆ ಆಗೋದಿಲ್ಲ. ಗಾಂಧಾರಿ ಕೂಡ ಮಕ್ಕಳನ್ನು ಕಳ್ಕೊಂಡಿದ್ದಾಳೆ. ಎಲ್ಲರೂ ಕೂಡ ಕಣ್ಣೀರು ಹಾಕ್ತಿದ್ದಾರೆ. ಈ ಸಮಯದಲ್ಲಿ ಒಂದಷ್ಟು ಮಾತು ಬರುತ್ತೆ, ಕೇಳಿಸ್ಕೊಳ್ಳಿ. ಯಾಕಂದರೆ ಯಾರೋ ನಮ್ಮ ಪ್ರೀತಿ ಪಾತ್ರರು ಸತ್ತು ಹೋಗ್ತಾರೆ, ನಮ್ಮನ್ನು ಬಿಟ್ಟು ಹೋಗ್ತಾರೆ, ಆಗ ನಾವು ಹೇಗೆ ಯೋಚಿಸಬೇಕು ಅನ್ನೋದನ್ನು ಇಲ್ಲಿ ಹೇಳ್ತಾರೆ. ಅಂದರೆ ಮಕ್ಕಳನ್ನು ಕಳ್ಕೊಂಡಿರೋ ಅಥವಾ ಗಂಡಂದಿರನ್ನು ಕಳ್ಕೊಂಡಿರೋ ಹೀಗೆ ಎಲ್ಲರೂ ಕೂಡ ಕಣ್ಣೀರು ಹಾಕ್ತಾ ಇದ್ದಾರೆ. ಆ ಸಮಯದಲ್ಲಿ ಕೃಷ್ಣ ಸಾಂತ್ವನ ಹೇಳ್ತಾ ಇದ್ದಾನೆ. ಎಷ್ಟು ಸಂತೈಸಿದ್ರೂ ಕೂಡ ಇವರು ಯಾರೂ ಸಮಾಧಾನ ಆಗ್ತಾ ಇಲ್ಲ. ಆಗ ಋಷಿಮುನಿಗಳು ಕೂಡ ಸಂತೈಸೋ ಪ್ರಯತ್ನ ಮಾಡ್ತಾರೆ, ಒಂದೆರಡು ಸಾಂತ್ವನದ ಮಾತು ಹೇಳ್ತಾರೆ. ಗಾಂಧಾರಿ, ಧೃತರಾಷ್ಟ್ರ, ಕುಂತಿ, ದ್ರೌಪದಿ ಹೀಗೆ ನಾನಾ ರೀತಿಯ ಹೆಣ್ಣು ಮಕ್ಕಳು ತಮ್ಮ ಗಂಡಂದಿರನ್ನ, ಮಕ್ಕಳನ್ನು ಕಳ್ಕೊಂಡು ಕಣ್ಣೀರು ಹಾಕ್ತಿರೋ ಈ ಸಮಯದಲ್ಲಿ ಋಷಿಮುನಿಗಳು ಹೇಳ್ತಾರೆ, ಅಮ್ಮ ನೀವ್ಯಾರೂ ಅಪರಾಧಿಗಳಲ್ಲ, ಇದೆಲ್ಲವೂ ಕೂಡ ವಿಧಿಲಿಖಿತ. ನೀವು ಯಾಕೆ ಅಳ್ತೀರಿ? ನೀವೇನೋ ಕೊಂದಿದ್ದಲ್ಲ ಅಥವಾ ನೀವೇನೋ ಅನ್ಯಾಯ ಅಪರಾಧ ಮಾಡಿರೋದಲ್ಲ, ಇದೆಲ್ಲವೂ ವಿಧಿಲಿಖಿತ. ನಾವು ಅದನ್ನು ಎದುರಿಸಲೇಬೇಕು. ಕಾಲಕ್ಕೆ ಕರುಣೆ ಇಲ್ಲ, ಕಾಲಕ್ಕೆ ಕರುಣೆ ಇಲ್ಲ. ಎಲ್ಲರೂ ಕಾಲವಶರಾಗಿರುವುದು ಅನಿವಾರ್ಯ. ಹಾಗಾಗಿ ದುಃಖಿಸಿ ಫಲವಿಲ್ಲ ಅಂತ ಹೇಳ್ತಾರೆ ಋಷಿಮುನಿಗಳು. ಕಾಲಕ್ಕೆ ಕರುಣೆ ಇಲ್ಲ, ನಾವೆಲ್ಲರೂ ಕಾಲವಶವಾಗಿದ್ದೇವೆ.
ಬಾ ಅಂದಾಗ ಹೋಗಬೇಕು, ಕಳಿಸ್ದಾಗ ಬರಬೇಕು. ನಮ್ಮ ಕೈಲಿ ಏನೂ ಇಲ್ಲ. ನಾವು ಸುಮ್ಮನೆ ಇದು ನಮ್ಮದು ಇದು ನನಗೆ ಬೇಕು ಅಥವಾ ಇದು ನನ್ನಿಂದ ಏನೇನೋ ಅಂದ್ಕೊಂಡು ಭ್ರಮೇಲಿ ಬದುಕ್ತಾ ಇದ್ದೀವಿ. ಕಾಲನ ಕರೆ ಬಂದಾಗ ಎಲ್ಲ ಬಿಟ್ಟು ಹೊರಡಬೇಕಮ್ಮ. ಇಲ್ಲಿ ಏನೂ ಅಳೋದಿಕ್ಕೆ ಕಾರಣ ಇಲ್ಲ, ಎಲ್ಲವೂ ವಿಧಿ ಲಿಖಿತ. ಹಾಗಾಗಿ ಅಳಬೇಡಿ ಅಂತ ಆ ಋಷಿಮುನಿಗಳು ಹೇಳ್ತಾರೆ. ಇಲ್ಲಿ ಕಾಲ ಅಂದ್ರೇನು? ಕಾಲ ಅಂದರೆ ಭಗವಂತ. ಅದು ಹೇಗೆ? ಈಗ ನೀವು ಭಗವದ್ಗೀತೆಯಲ್ಲೂ ಕೂಡ ಕೃಷ್ಣ ಅದನ್ನು ಸ್ಪಷ್ಟವಾಗಿ ಹೇಳಿದ್ದಾನೆ. ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳ್ತಿದ್ದಾನೆ, ಕಾಲೋಸ್ಮಿ ಲೋಕಕ್ಷಯಕೃತ್ ಪ್ರವೃದ್ಧೋ ಲೋಕಾನ್ ಸಮಾಹರ್ತುಮಿಹ ಪ್ರವೃತಃ. ಲೋಕಗಳನ್ನು ಕಬಳಿಸಲು ಬೆಳೆದು ನಿಂತಿರುವ ಕಾಲಪುರುಷ ನಾನೇ ಅಂತ ಕೃಷ್ಣ ಹೇಳ್ತಾನೆ. ಅಂದರೆ ಅರ್ಜುನ, ನೀನು ಇವರಿನ್ಯಾರನ್ನೂ ಕೊಲ್ತಾ ಇಲ್ಲ, ನಾನು ನಿಮ್ಮನ್ನೆಲ್ಲ ನುಂಗ್ ಹಾಕಲಿಕ್ಕೆ ಬಂದಿದ್ದೀನಿ, ನಾನೇ ಕಾಲಪುರುಷ, ನೀನು ಸುಮ್ಮನೆ ನೆಪ ಮಾತ್ರ ಅಂತ ಕೃಷ್ಣ ಅಲ್ಲಿ ಅರ್ಜುನನಿಗೆ ಹೇಳಬೇಕಾದ್ರೆ, ನಾನೇ ಕಾಲಪುರುಷ, ನಾನೇ ನಿಮ್ಮನ್ನು ಕಬಳಿಸ್ಲಿಕ್ಕೆ ಬಂದಿರೋನು. ಹಾಗಾಗಿ ಎಲ್ಲವೂ ಅವನ ಅಧೀನ. ಕಾಲ ಅಂದರೆ ಭಗವಂತ, ಭಗವಂತನ ಅಧೀನ. ಕಾಲದ ನಿರ್ಧಾರ ಅಚಲ, ಅವನು ಬದಲಾಗಲ್ಲ, ಯಾರ ಕಣ್ಣೀರಿಗೂ ಅವನು ಕರಗೋದಿಲ್ಲ. ಆದ್ದರಿಂದ ಈ ಸತ್ಯವನ್ನು ತಿಳಿದು ಹಿಂದೆ ನಡೆದಿದ್ದನ್ನು ಮರೆತು ಮುಂದೆ ಚೆನ್ನಾಗಿ ಬದುಕುವ ಯೋಚನೆ ಮಾಡಿ ಅಂತ ಋಷಿಮುನಿಗಳು ಸಮಾಧಾನ ಮಾಡ್ತಾರೆ. ನೋಡಿ, ಇಲ್ಲಿ ಒಟ್ಟಾರೆಯಾಗಿ ಹೇಳ್ತಾ ಇರೋದು, ಕಾಲ ಯಾರ ಮಾತೂ ಕೇಳೋದಿಲ್ಲ, ಯಾರ ಕಣ್ಣೀರಿಗೂ ಕರಗೋದಿಲ್ಲ, ಕಾಲಕ್ಕೆ ಕರುಣೆ ಇಲ್ಲ. ಕಾಲಪುರುಷ ಅಂದರೆ ಭಗವಂತ. ಕೃಷ್ಣ ಹೇಳ್ತಿದ್ದಾನೆ, ನಾನೇ ಲೋಕಗಳನ್ನು ಕಬಳಿಸಲು ಬೆಳೆದು ನಿಂತಿರುವ ಕಾಲಪುರುಷ, ನೀವ್ಯಾರೂ ಏನೂ ಮಾಡ್ತಾ ಇಲ್ಲ, ನಾನೇ ಎಲ್ಲವನ್ನೂ ಮಾಡ್ತಾ ಇದ್ದೇನೆ, ನೀವೆಲ್ಲರೂ ನೆಪ ಮಾತ್ರ. ಹೀಗೆ ನಾವೆಲ್ಲರೂ ಕಾಲವಶರು, ನಾವೆಲ್ಲರೂ ಅವನ ಅಧೀನ ಅಂದಮೇಲೆ ಅವರು ಹೋದರು, ಇವರು ಹೋದರು, ಅಲ್ಲಿಂಗಾಯಿತು ಇಲ್ಲಿಂಗಾಯಿತು, ಬೇಡ ದುಃಖ. ಆಗಿದ್ದಾಗೋಯ್ತು, ಭಗವಂತನ ಇಚ್ಛೆ ಹಂಗಿತ್ತು, ಆಗೋಯ್ತು. ಈಗ ಮುಂದಾಗಬೇಕಾಗಿರೋದು ನೋಡೋಣ. ಅಷ್ಟು ಸುಲಭವ? ಇಲ್ಲ. ಏನು ಜ್ಞಾನ ಇದ್ದರೂ ಕೂಡ ಬಾಂಧವ್ಯ ಮಮಕಾರಗಳು ನಮ್ಮನ್ನು ಹಾಗೆ ಮಾಡಿಬಿಡ್ತವೆ ಅಲ್ವಾ? ಹೀಗೆ ಋಷಿಮುನಿಗಳು, ಕೃಷ್ಣ ಎಲ್ಲರೂ ಕೂಡ ಆ ನೋವಿನಲ್ಲಿರ್ತಕ್ಕಂತಹ ದ್ರೌಪದಿ, ಧೃತರಾಷ್ಟ್ರ, ಕುಂತಿ, ಗಾಂಧಾರಿ ಎಲ್ಲರಿಗೂ ಕೂಡ ಸಮಾಧಾನ ಹೇಳ್ತಾ ಇದ್ದಾರೆ. ಈ ಸಮಯದಲ್ಲಿ ಕೃಷ್ಣ ಎಲ್ಲ ಮುಗೀತಲ್ಲ, ಇನ್ನೇನು ಕೌರವರನ್ನು ಕೊಂದು ಅಥವಾ ಕೌರವರನ್ನು ಕೊಲ್ಲಿಸಿ ಪಾಂಡವರಿಗೆ ಅವರ ರಾಜ್ಯವನ್ನು ಕೊಡಿಸಿದ್ದಾಯಿತು, ಧರ್ಮ ಸಂಸ್ಥಾಪನೆ ಆಯಿತು. ಈಗ ದ್ವಾರಕೆಗೆ ಮರಳಿ ಹೋಗಬೇಕಲ್ಲ. ಹಾಗೆ ಹೋಗಬೇಕಾದ್ರೆ ವೇದವ್ಯಾಸರು, ಪರಶುರಾಮರು ಮತ್ತು ಆ ಕಾಲದ ಎಲ್ಲ ಋಷಿಮುನಿಗಳು ಕೂಡ ಇನ್ನೇನು ದ್ವಾರಕೆಗೆ ಹೊರಟು ನಿಂತಿದ್ದಾನೆ ಕೃಷ್ಣ. ಅಂದರೆ ಈಗ ನೆನಪು ಮಾಡ್ಕೊಳ್ಳಿ, ಎಲ್ಲ ಮುಗೀತು ಕೆಲಸ, ನಾನಿನ್ನು ಬರ್ತೀನರಮ್ಮ, ಎಲ್ಲ ಚೆನ್ನಾಗಿ ಬದುಕಿ ಅಂತ ಹೇಳಿ ಕೃಷ್ಣ ಎಲ್ಲರಿಗೂ ಆಶೀರ್ವಾದ ಮಾಡಿ, ಮತ್ತು ಪರಶುರಾಮ, ವೇದವ್ಯಾಸರು, ಋಷಿಮುನಿಗಳಿಗೆಲ್ಲ ಸತ್ಕಾರ ಮಾಡಿ ಅವರ ಆಶೀರ್ವಾದ ತಗೊಂಡು, ನೀವಿಲ್ಲಿ ನೆನಪಿಟ್ಕೊಳ್ಳಿ, ಕೃಷ್ಣ ಭಗವಂತನ ಅವತಾರ ಇರ್ಬೋದು, ಆದರೆ ಅವನಿಗಿಂತ ಹಿರಿಯರಾದ ವೇದವ್ಯಾಸರು, ಪರಶುರಾಮರು ಅಥವಾ ಋಷಿಮುನಿಗಳು ಯಾರ್ಯಾರಿದ್ದಾರೆ ಅವರೆಲ್ಲರಿಗೂ ನಮಸ್ಕಾರ ಮಾಡಿ ಕೃಷ್ಣ ಹೊರಡ್ತಾನೆ. ನಮಗೆ ಯಾವುದೋ ಒಂದು ಅಧಿಕಾರ ಸಿಕ್ಬಿಟ್ರೆ ನಮ್ಮನ್ನು ಬಿಟ್ಟರೆ ಯಾರೂ ಇಲ್ಲ ಅಂತೀವಿ. ಆದರೆ ಯಾರ ಕಾಲಿಗೂ ಬೀಳಲ್ಲ, ಯಾರಿಗೂ ನಮಸ್ಕಾರ ಮಾಡಲ್ಲ, ಯಾರ ಮುಂದೆ ತಲೆನೂ ಬಾಗಿಸಲ್ಲ. ಆದರೆ ಸಾಕ್ಷಾತ್ ಭಗವಂತ ಕೃಷ್ಣ ಆ ಹಸ್ತಿನಾವತಿಯಿಂದ ದ್ವಾರಕೆಗೆ ಎಲ್ಲ ಮುಗೀತು, ಇನ್ನೇನು ಧರ್ಮರಾಯ ಚೆನ್ನಾಗಿ ಸಾಮ್ರಾಜ್ಯವನ್ನು ಆಳಪ್ಪ, ಪ್ರಜೆಗಳನ್ನು ಚೆನ್ನಾಗಿ ನೋಡ್ಕೊಳ್ಳಿ ಅಂತ ಹೇಳಿಬಿಟ್ಟು ದ್ವಾರಕೆಗೆ ಹೊರಡೋ ಸಮಯದಲ್ಲಿ ಆ ವೇದವ್ಯಾಸರಿಂದ, ಪರಶುರಾಮರಿಂದ ಮತ್ತು ಆ ಕಾಲದ ಎಲ್ಲ ಋಷಿಮುನಿಗಳಿಗೂ ನಮಸ್ಕಾರವನ್ನು ಮಾಡಿ ಪೂಜಿಸಿ ಸತ್ಕಾರ ಮಾಡಿ ಹೊರಡ್ತಾ ಇದ್ದಾನೆ. ಮತ್ತು ಅದೇ ರೀತಿ ಕೃಷ್ಣನಿಗೂ ಕೂಡ ಸತ್ಕಾರವನ್ನು ಮಾಡ್ತಾರೆ. ಕೃಷ್ಣನ ಜೊತೆ ಇದ್ದಂತಹ ಸಾತ್ಯಕಿ ಮತ್ತು ಉದ್ಧವ, ಈ ಯಾದವರು ಸಾತ್ಯಕಿ ಮತ್ತು ಉದ್ಧವ ಇವರು ಕೂಡ ಯುದ್ಧದಲ್ಲಿ ಬದುಕಿ ಉಳಿದವರು. ಅವರು ಕೂಡ ಕೃಷ್ಣನ ಜೊತೆ ದ್ವಾರಕೆಗೆ ಹೊರಟು ನಿಂತುಕೊಳ್ತಾರೆ. ಇಲ್ಲೊಂದು ಘಟನೆ ನಡೆಯುತ್ತೆ, ಇದು ನೀವು ಕೇಳಿಸ್ಕೊಳ್ಬೇಕು, ಬಹಳ ಚೆನ್ನಾಗಿದೆ. ಇನ್ನೇನು ಬೀಳ್ಕೊಡಿಗೆ ಸತ್ಕಾರಗಳೆಲ್ಲ ಮುಗಿದು ಇನ್ನೇನು ದ್ವಾರಕೆಗೆ ಹೋಗೋದಕ್ಕೆ ಕೃಷ್ಣ ರಥ ಏರ್ತಾ ಇರ್ತಾನೆ. ಈ ಸಮಯದಲ್ಲಿ ಒಂದು ಘಟನೆ ಏನು, ತುಂಬು ಗರ್ಭಿಣಿ ಅಭಿಮನ್ಯುವಿನ ಹೆಂಡತಿ ಉತ್ತರೆ ಭಯಗ್ರಸ್ತಳಾಗಿ, ಭಯಭೀತಳಾಗಿ ಕೂಗುತ್ತಾ ಕೃಷ್ಣನ ಬಳಿ ಓಡು ಬರ್ತಾಳೆ. ಓಡು ಬಂದು ಕೃಷ್ಣನ ಪಾದಗಳನ್ನು ಗಟ್ಟಿಯಾಗಿ ಹಿಡ್ಕೊಳ್ತಾಳೆ. ಉತ್ತರೆ ಕೃಷ್ಣನ ಪಾದವನ್ನು ಹಿಡ್ಕೊಂಡು ಕೇಳ್ತಾಳೆ, ಹೇ ಕೃಷ್ಣ, ನನ್ನನ್ನು ಸಾವಿನ ದವಡೆಯಿಂದ ಕಾಪಾಡು ಪರಮಾತ್ಮ.
ಈ ಪ್ರಪಂಚದಲ್ಲಿ ಭಯ ಪರಿಹಾರ ಮಾಡುವ ಶಕ್ತಿ ನಿನಗಲ್ಲದೆ ಇನ್ಯಾರಿಗೂ ಇಲ್ಲ ಅಂತ. ನೀನೇ ನನ್ನನ್ನು ಕಾಪಾಡಬೇಕು. ಈ ಮಾತನ್ನು ನೀವು ಚೆನ್ನಾಗಿ ನೆನಪಿಟ್ಕೊಳ್ಬೇಕು. ಭಯದಿಂದ ನಮ್ಮನ್ನು ಮುಕ್ತಗೊಳಿಸಲಿಕ್ಕೆ ಭಗವಂತನಿಗೆ ಬಿಟ್ಟು ಇನ್ಯಾರಿಗೂ ಸಾಧ್ಯವಿಲ್ಲ ಅಂತ. ಯಾಕೆ ಈ ಮಾತು? ಇದನ್ನೇ ಉಪನಿಷತ್ತು ಕೂಡ ಹೇಳುತ್ತೆ. ಅಭಯಂ ತಿತೀರ್ಷತಾಂ ಪಾರಂ ನಚಿಕೇತಃ ಶಕೇಮಹಿ. ಅಂದರೆ ಕಠೋಪನಿಷತ್ತಲ್ಲಿ ಭಗವಂತನೊಬ್ಬನೇ ಅಭಯಪ್ರದ. ತಿತೀರ್ಷತಾಂ ಪಾರಂ ನಚಿಕೇತಂ ಶಕೇಮಹಿ. ಭಗವಂತನೊಬ್ಬನೇ ನಮಗೆ ಭಯವನ್ನು ನಿವಾರಣೆ ಮಾಡಲಿಕ್ಕೆ ಸಾಧ್ಯ. ಯಾಕೆ ನೋಡಿ, ಉಳಿದವರೆಲ್ಲ ಒಂದೇ ಸಾಯೋರೆ. ಹೀಗೆ ಸಾಯುವ ಒಬ್ಬರು ಇನ್ನೊಬ್ಬರನ್ನು ಹೇಗೆ ರಕ್ಷಣೆ ಮಾಡಲಿಕ್ಕೆ ಸಾಧ್ಯ? ಹಾಗಾಗಿ ಜನನ ಮರಣಗಳಿಂದ ಆಚೆ ಇರ್ತಕ್ಕಂಥ ಭಗವಂತ ನಮ್ಮನ್ನು ರಕ್ಷಣೆ ಮಾಡ್ತಾನೆ ಅಲ್ವಾ? ಒಬ್ಬ ಕಳ್ಳ ಇನ್ನೊಬ್ಬ ಕಳ್ಳ ಅಥವಾ ನೊಂದಿರೋನು ಇನ್ನೊಬ್ಬ ನೊಂದಿರೋನು ಬಳಿ ಏನು ನ್ಯಾಯ ಕೇಳಲಿಕ್ಕೆ ಸಾಧ್ಯ ಅಲ್ವಾ? ಅಯ್ಯೋ ಕಳ್ಳ ನನ್ನ ಚಿನ್ನ ಕದ್ಬಿಟ್ಟ ಅಂತ ಹೋಗಿ ನಾನು ಇನ್ನೊಬ್ಬ ಕಳ್ಳನ ಹತ್ರ ಹೇಳಲಿಕ್ಕಾಗಲ್ಲ, ಪೊಲೀಸವ್ರ ಹತ್ರನೇ ಹೇಳಬೇಕು. ಹಾಗೆ ಆ ಉತ್ತರೆ, ಅಭಿಮನ್ಯುವಿನ ಹೆಂಡತಿ, ವಿರಾಟನ ಮಗಳಾದ ಉತ್ತರೆ ಓಡೋಡಿ ಬಂದು ಕೃಷ್ಣನ ಪಾದವನ್ನು ಹಿಡ್ಕೊಂಡು, ಕೃಷ್ಣ ನನ್ನನ್ನು ಸಾವಿನಿಂದ ಕಾಪಾಡು ಅಂತ ಕೇಳುತ್ತಿದ್ದಾಳೆ. ಯಾಕೆ, ಏನಾಯಿತು? ಮುಂದುವರೆದು ಉತ್ತರೆ ಹೇಳುತ್ತಿದ್ದಾಳೆ, ಒಂದು ಕಾದ ಕಬ್ಬಿಣದ ಸಲಾಕೆಯಂತಹ ಭಯಂಕರ ಬೆಂಕಿ ನನ್ನನ್ನು ಸುಟ್ಟು ಬಿಡಬೇಕು ಅಂತ ನನ್ನನ್ನು ಅಟ್ಟಿಸ್ಕೊಂಡು ಬರ್ತಾ ಇದೆ. ಉತ್ತರೆ ಕೃಷ್ಣನಿಗೆ ಹೇಳ್ತಿರೋದು. ಯಾಕಮ್ಮ ಏನಾಯಿತು ಅಂತ ಕೃಷ್ಣ ಕೇಳಿದಾಗ, ಈಗ ಈ ಆಚಾರಿ ಕುಲುಮೆಯಲ್ಲಿ ಕಬ್ಬಿಣವನ್ನು ಕಾಸಿದಾಗ ಎಷ್ಟು ಕೆಂಪಗೆ ಕಾಣುತ್ತಲ್ಲ, ಕಬ್ಬಿಣ ಕಾದು ಕಾದು ಕಾದು, ಹಾಗೆ ಒಂದು ಕಾದ ಕಬ್ಬಿಣದ ಸಲಾಕೆಯಂತಹ ಒಂದು ಬೆಂಕಿ ನನ್ನನ್ನು ಸುಟ್ಟು ಬಿಡಬೇಕು ಅಂತ ನನ್ನನ್ನು ಅಟ್ಟಿಸ್ಕೊಂಡು ಬರ್ತಾ ಇದೆ. ಉತ್ತರೆ ಹೇಳೋ ಮಾತನ್ನು ನಾವು ಕೇಳಿಸ್ಕೊಳ್ಬೇಕು. ಅವಳು ಹೇಳ್ತಿದ್ದಾಳೆ, ಅದು ನನ್ನನ್ನು ಸುಟ್ಟರೆ ಸುಡಲಿ, ಆದರೆ ನನಗೆ ಭಯ ಏನು ಗೊತ್ತೇನು? ನನ್ನ ಆಸೆ ಅದಲ್ಲ. ಪಾಂಡವರ ಒಂದು ಸಂತಾನ ನನ್ನ ಹೊಟ್ಟೆಯಲ್ಲಿ ಬೆಳೀತಾ ಇದೆ, ಅದನ್ನು ಏನು ನನ್ನನ್ನು ಅಟ್ಟಿಸ್ಕೊಂಡು ಬಿಡ್ತಾ ಇರೋ ಆ ಬೆಂಕಿಯ ತುಂಡು ನನ್ನನ್ನು ಕೊಂದು ಬಿಟ್ಟರೆ ನನ್ನ ಹೊಟ್ಟೆಯಲ್ಲಿ ಬೆಳೀತಾ ಇರೋ ಪಾಂಡವರ ಒಂದು ಸಂತಾನ ಅದು ಕೂಡ ಸತ್ತು ಹೋಗಿಬಿಡುತ್ತೆ. ಆಗ ಆ ಗರ್ಭಕ್ಕೆ ಅಪಾಯವಾದರೆ ಇಡೀ ಪಾಂಡವರ ಸಂತತಿಯೇ ಮುಗಿದು ಹೋಗುತ್ತೆ. ಕೃಷ್ಣ, ನಾನು ಸತ್ರೂ ಪರವಾಗಿಲ್ಲ, ಆದರೆ ನನ್ನ ಗರ್ಭದಲ್ಲಿರುವ ಮಗುವನ್ನು ಕಾಪಾಡು ಅಂತ ಈ ಹೆಣ್ಣುಮಗಳು, ಅಂದರೆ ಈ ಅಭಿಮನ್ಯುವಿನ ಹೆಂಡತಿಯಾದಂತಹ ಉತ್ತರೆ ಕೃಷ್ಣನ ಬಳಿ ಕೇಳಿಕೊಳ್ತಿದ್ದಾಳೆ. ಕೃಷ್ಣನ ಪಾದಕ್ಕೆ ಶರಣಾದಾಗ ಕೃಷ್ಣ ಕಾಪಾಡದೆ ಬಿಟ್ಟನೆ, ಕಾಪಾಡ್ತಾನೆ. ಕೃಷ್ಣ ಉತ್ತರೆಯ ಮಾತನ್ನು ಕೇಳಿದ ತಕ್ಷಣ ಅವನಿಗೆ ಅರ್ಥವಾಯಿತು. ಪಾಂಡವರ ವಂಶವನ್ನು ನಿರ್ವಂಶ ಮಾಡುವ ದುರುದ್ದೇಶದಿಂದ ಅಶ್ವತ್ಥಾಮ ಪ್ರಯೋಗಿಸಿದ ಬ್ರಹ್ಮಾಸ್ತ್ರವೇ ಉತ್ತರೆಯನ್ನು ಬೆನ್ನಟ್ಟಿ ಬರ್ತಾ ಇದೆ ಅನ್ನೋ ಸತ್ಯ ಕೃಷ್ಣನಿಗೆ ಅರ್ಥವಾಗುತ್ತೆ. ನಿಮಗಿಲ್ಲಿ ನೀವು ಸೀರಿಯಲ್ಲಲ್ಲಿ ಎಲ್ಲೋ ನೋಡಿದಾಗ ಬ್ರಹ್ಮಾಸ್ತ್ರವನ್ನು ಪ್ರಯೋಗಿಸಿದ ಮರುಕ್ಷಣವೇ ಅರ್ಜುನ ಕೂಡ ಬ್ರಹ್ಮಾಸ್ತ್ರ ಬಿಡ್ತಾನೆ. ಆನಂತರ ಅರ್ಜುನ ತನ್ನ ಬ್ರಹ್ಮಾಸ್ತ್ರವನ್ನು ಉಪಸಂಹಾರ ಮಾಡಿ ವಾಪಸ್ ಕರ್ಕೊಳ್ತಾನೆ. ಆದರೆ ಅಶ್ವತ್ಥಾಮ ಪ್ರಯೋಗಿಸಿದ ಬ್ರಹ್ಮಾಸ್ತ್ರ ಅದು ಹಾಗೆ ಉಳಿದು ಬಿಡುತ್ತೆ. ಅದು ಬಂದು ಉತ್ತರೆಯ ಗರ್ಭದಲ್ಲಿರುವ ಮಗುವಿಗೆ ತೊಂದರೆ ಕೊಡೋ ಪ್ರಯತ್ನ ಮಾಡುತ್ತೆ. ಅದು ಫ್ರಾಕ್ಷನ್ ಆಫ್ ಸೆಕೆಂಡಲ್ಲಿ ಅಥವಾ 1 ನಿಮಿಷ 10 ನಿಮಿಷದಲ್ಲಿ ನಡೆಯೋದಲ್ಲ. ಇಲ್ಲಿ ಬ್ರಹ್ಮಾಸ್ತ್ರವನ್ನು ಪ್ರಯೋಗಿಸಿದ ಅಶ್ವತ್ಥಾಮ ದೇವರು ಪ್ರಯೋಗ ಮಾಡಿ ತುಂಬ ದಿನಗಳೇ ಆಗಿದೆ. ಆದರೆ ಅದು ಈಗ ಉತ್ತರೆಯ ಗರ್ಭದಲ್ಲಿರುವ ಪಾಂಡವರ ಒಂದು ಕೊನೆಯ ಸಂತತಿ ಏನಿದೆ ಅದಕ್ಕೆ ತೊಂದರೆ ಮಾಡುವ ಪ್ರಯತ್ನ ಮಾಡ್ತಾ ಇದೆ. ಈ ಉತ್ತರೆ ಬಂದು ಕೇಳ್ಕೊಂಡಿದ್ದೀಯಲ್ಲ, ಇದು ಉತ್ತರೆಯ ದುಃಖ ಮಾತ್ರವಲ್ಲ, ಇಡೀ ಪಾಂಡವ ವಂಶದ ದುಃಖ. ಯಾಕಂದರೆ ಇಲ್ಲಿ ಒಂದು ವೇಳೆ ಉತ್ತರೆಯ ಗರ್ಭದಲ್ಲಿರುವ ಆ ಪಾಂಡವ ವಂಶದ ಸಂತತಿ, ಆ ಗರ್ಭದಲ್ಲಿರುವ ಆ ಮಗು ಸಂತಾನ ನಶಿಸಿ ಹೋಯಿತು, ಸತ್ತು ಹೋಯಿತು ಅಂದರೆ ಪಾಂಡವರ ಇಷ್ಟೆಲ್ಲ ಯುದ್ಧ, ಈ ಹೋರಾಟ ಎಲ್ಲ ವ್ಯರ್ಥ ಆಗೋಗ್ಬಿಡುತ್ತೆ. ಹಾಗಾಗಿ ಈ ಪಾಂಡವರ ವಂಶವನ್ನು ನಿರ್ವಂಶ ಮಾಡ್ತೀನಿ ಅಂತ ಅಶ್ವತ್ಥಾಮ ದುರ್ಯೋಧನನಿಗೆ ಮಾತು ಕೊಟ್ಟಿದ್ದಾನೆ. ದುರ್ಯೋಧನ ಸಾಯೋ ಮುಂಚೆ, ಅಶ್ವತ್ಥಾಮ ನನ್ನ ವಂಶದವರು ಆ ಹಸ್ತಿನಾವತಿಯನ್ನು ಆಳದೇ ಹೋದರೂ ಪರವಾಗಿಲ್ಲ, ಆ ಪಾಂಡವರ ವಂಶದವರು ಆಳಬಾರ್ದು, ಹಾಗಾಗಿ ಅವರ ಸಂತತಿಯನ್ನು ನಿರ್ವಂಶ ಮಾಡು ಅಂತ ಹೇಳಿರ್ತಾನೆ. ಹಾಗಾಗಿ ಈ ಅಶ್ವತ್ಥಾಮ ಆ ಉತ್ತರೆಯ ಗರ್ಭದಲ್ಲಿರ್ತಕ್ಕಂತಹ ಮಗುವಿನ ಮೇಲೆ ಬ್ರಹ್ಮಾಸ್ತ್ರವನ್ನು ಪ್ರಯೋಗ ಮಾಡಿದ್ದಾನೆ. ಆದರೆ ಕೃಷ್ಣನನ್ನು ನಂಬಿದವರಿಗೆ ಭಕ್ತವತ್ಸಲನಾದ ಭಗವಂತ ಕೃಷ್ಣ
ಉತ್ತರೆ ಹೀಗೆ ಪಾದಕ್ಕೆ ಶರಣಾಗಿ, ಕೃಷ್ಣನ ಪಾದಕ್ಕೆ ಶರಣಾಗಿ ಉತ್ತರೆ ಕೇಳಿಕೊಂಡ ಮೇಲೆ ಕೃಷ್ಣ ಅವರ ನೆರವಿಗೆ ನಿಲ್ತಾನೆ. ಅಂದರೆ ಸಾಮಾನ್ಯ ಭಕ್ತನ ಕರೆಗೆ ಕೃಷ್ಣ ಬರ್ತಾನೆ ಅಂದಾಗ ಈ ಪಾಂಡವರ ಕರೆಗೆ ಆತ ಸ್ಪಂದಿಸದೇ ಇರ್ತಾನ. ಯಾಕೆಂದರೆ ಪಾಂಡವರು ಈ ಕೃಷ್ಣನನ್ನು ಭಗವದ್ ಆರಾಧನೆ ಮಾಡಿದವರು, ಅನನ್ಯವಾಗಿ ಪ್ರೀತಿ ಮಾಡಿದವರು. ಗೀತೆಯಲ್ಲಿ ಹೇಳುವಂತೆ ನಿರಂತರವಾಗಿ ಯಾರು ನನ್ನನ್ನು ನೆನೆಯುತ್ತಾನೋ ಅಂಥವರ ನಿರಂತರ ಸಾಧನೆಯಿಂದ ಸಿದ್ಧಿ ಪಡೆದವನಿಗೆ ನಾನು ಕೈ ಸೇರೆ. ಯಾರು ನನ್ನನ್ನು ಸದಾ ನೆನಪು ಮಾಡಿಕೊಳ್ತಾನೆ, ಗೋವಿಂದ, ನಾರಾಯಣ, ಪರಮಾತ್ಮ, ಹೀಗೆ ಯಾರು ನನ್ನನ್ನು ಸದಾ ನೆನೀತಾನಲ್ಲ ಅವನ ವಶ ನಾನು ಅಂತ ಕೃಷ್ಣನೇ ಹೇಳಿಕೊಳ್ತಾನೆ. ಅವನ ಪರ ನಾನಿದ್ದೀನಿ ಅಥವಾ ಅವನಿಗೆ ನಾನಿದ್ದೀನಿ ಅಂತ. ಹಾಗೆ ಸಾಮಾನ್ಯ ಭಕ್ತನಿಗೆ ಕೃಷ್ಣ ಒಲಿಯೋದಾದರೆ ಈ ಪಾಂಡವರು ಹೆಜ್ಜೆ ಹೆಜ್ಜೆಗೂ ತಮ್ಮ ಜೀವನದ ಈ ಯುದ್ಧಕ್ಕೆ ಅಥವಾ ಜೀವನದ ರಥಕ್ಕೆ ಕೃಷ್ಣನನ್ನು ಸಾರಥಿಯಾಗಿ ಮಾಡಿಕೊಂಡವರು, ಪ್ರತಿಯೊಂದನ್ನು ಕೃಷ್ಣನನ್ನು ಕೇಳಿ ಮುಂದುವರೆದವರು, ಕೃಷ್ಣನನ್ನು ಆರಾಧಿಸಿದವರು. ಇಂತಹ ವಂಶ ಸಂಕಷ್ಟದಲ್ಲಿದೆ ಅನ್ನೋದಾದರೆ ಕೃಷ್ಣ ಬಿಡ್ತಾನ? ಇಲ್ಲ. ಹಾಗಾಗಿ ಕೃಷ್ಣ ಆ ಅಶ್ವತ್ಥಾಮ ಪ್ರಯೋಗಿಸಿದ ಬ್ರಹ್ಮಾಸ್ತ್ರವನ್ನು ತನ್ನ ಸುದರ್ಶನ ಚಕ್ರವನ್ನು ಬಳಸಿ ಅಥವಾ ಸುದರ್ಶನ ಚಕ್ರದಲ್ಲಿ ಆ ಗರ್ಭದಲ್ಲಿ ಚಕ್ರಧಾರಿಯಾಗಿ ನಿಂತು ಮಗುವಿನ ರಕ್ಷಣೆ ಮಾಡುವುದರ ಮೂಲಕ ಪಾಂಡವರ ಸಂತತಿಯನ್ನು ಕೃಷ್ಣ ಕಾಪಾಡ್ತಾನೆ. ಅಂದರೆ ಇಲ್ಲಿ ಈ ಕೃಷ್ಣನ ಕಥೆಯನ್ನು ಕೇಳ್ತಾ ಇರೋ ನಿಮ್ಮೆಲ್ಲರೂ ಕೂಡ ನಿಮ್ಮ ಅಂತರಂಗದಲ್ಲಿ ಒಂದು ಸತ್ಯವನ್ನು ಅರಿವು ಮಾಡಿಕೊಳ್ಳಿ, ಕಂಡುಕೊಳ್ಳಿ. ಯಾವಾಗ ನೀವು ಭಗವಂತನಿಗೆ ಶರಣಾಗ್ತೀರಿ, ಹೊರಗಿನ ಯಾವ ಸುಖ, ಯಾವ ಆಕರ್ಷಣೆ, ಹೊರಗಿನ ಯಾವುದೂ ಕೂಡ ನಿಮಗೆ ರುಚಿಸೋದಿಲ್ಲ. ಹಾಗಂತ ನೀವು ಸನ್ಯಾಸಿಗಳಾಗ್ಬಿಡಿ ಅಂತ ಹೇಳ್ತಾ ಇಲ್ಲ. ಪಾಂಡವರಿಗೆ ತಮ್ಮ ರಾಜ್ಯವನ್ನು ಮರಳಿಕೊಟ್ಟದ್ದು, ದ್ರೌಪದಿ ತನ್ನ ಕಣ್ಣೀರನ್ನು ಕೃಷ್ಣನ ಪಾದದ ಮೇಲೆ ಬೀಳಿಸಿದಾಗ ಆ ಕೃಷ್ಣನ ಪಾದಕ್ಕೆ ಅಂಟಿದ ದ್ರೌಪದಿಯ ಕಣ್ಣೀರು ಕೃಷ್ಣ ದ್ರೌಪದಿಗೆ ನ್ಯಾಯ ಕೊಡಿಸುವ ನಿಟ್ಟಿನಲ್ಲಿ ಎಷ್ಟು ದೊಡ್ಡ ಬೆಂಗಾವಲಾಗಿ ಕೃಷ್ಣ ನಿಂತ. ದ್ರೌಪದಿಗೆ ನ್ಯಾಯ ಕೊಡಿಸಿದ, ಪಾಂಡವರಿಗೆ ನ್ಯಾಯ ಕೊಡಿಸಿದ, ಉತ್ತರೆಯ ಗರ್ಭದಲ್ಲಿ ಅಶ್ವತ್ಥಾಮನ ಬ್ರಹ್ಮಾಸ್ತ್ರದಿಂದ ಇನ್ನೇನು ಸಾಯುವಂತಿದ್ದ, ನಾಶವಾಗುವಂತಿದ್ದ ಆ ಪಾಂಡವರ ಸಂತತಿಯನ್ನು ಕಾಪಾಡಿದ ಭಗವಂತ ನಿಮ್ಮ ಕ್ಲೇಶಗಳನ್ನು, ದುಃಖಗಳನ್ನು ಕೂಡ ನಾಶ ಮಾಡ್ತಾನೆ. ಈ ಕಥೆಯ ಮೂಲಕ ಭಗವಂತ ಕೃಷ್ಣ ನಿಮ್ಮ ಅಂತರಂಗದಲ್ಲಿರುವ ಕ್ಲೇಶವನ್ನು, ದುಃಖವನ್ನು, ಕಷ್ಟ ತಾಪತ್ರಗಳನ್ನು ಪರಿಹಾರ ಮಾಡುವಂತಾಗಲಿ. ಇದಕ್ಕೆ ಬೇಕಿರುವುದು ಭಕ್ತಿ. ನಿಮ್ಮಿಂದ ಇನ್ನೊಬ್ಬರಿಗೆ ಅನ್ಯಾಯ ಆಗಿರಬಾರ್ದು. ಆದಷ್ಟು ನಾವು ಶುದ್ಧವಾಗಿದ್ದರೆ, ನಮ್ಮಿಂದ ಯಾರಿಗೂ ತೊಂದರೆ ಆಗದೆ ಹೋದರೆ ಭಗವಂತ ನಮಗೂ ಕೂಡ ಯಾರಿಂದಲೂ ತೊಂದರೆ ಆಗದಂತೆ ನೋಡಿಕೊಳ್ತಾನೆ. ಇದರ ಬಗ್ಗೆ ನಂಬಿಕೆ ಇಡಿ. ಭಗವಂತ ಕೃಷ್ಣನನ್ನು ಸದಾಕಾಲ ಸ್ಮರಣೆ ಮಾಡ್ತಾ, ಕೃಷ್ಣ ಅಂತ ಅಲ್ಲ, ನಿಮಗೆ ಯಾವ ದೇವರು ಇಷ್ಟ, ಶಿವ ಇಷ್ಟನಾ, ಕೃಷ್ಣ ಇಷ್ಟನಾ, ಅಥವಾ ಇನ್ಯಾವ ದೇವರು ಇಷ್ಟ, ಭಗವಂತ ಒಬ್ಬನೇ ಇದ್ದಾನೆ, ನಾಮಗಳು ಬೇರೆ. ಆದರೆ ಆ ಎಲ್ಲ ನಾಮಗಳು ಭಗವಂತನೇ ಅಂತ ತಿಳಿದು ಭಗವಂತನನ್ನು ಸ್ಮರಣೆ ಮಾಡಿದ್ರೆ ಪಾಂಡವರ ಬೆಂಬಲವಾಗಿ ಪಾಂಡವರ ಬೆನ್ನಿಗೆ ನಿಂತ ಕೃಷ್ಣ ಹಾಗೆ ನಮ್ಮ ಬೆನ್ನಿಗೂ ನಿಲ್ತಾನೆ ಎನ್ನುವ ಸತ್ಯವನ್ನು ನಾವು ಅರ್ಥ ಮಾಡಿಕೊಳ್ಬೇಕು. ನೋಡಿ, ಕೃಷ್ಣನ ಕಥೆಯನ್ನು ಕೇಳಿರೋ ನಿಮಗೂ ಹೇಳಿರೋ ನನಗೂ ಭಗವಂತನ ಅನುಗ್ರಹ ಪ್ರಾಪ್ತವಾಗಲಿ.